ಕಲಬುರಗಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವ ರಾಧಾಕೃಷ್ಣ ದೊಡ್ಡಮನಿಯವರನ್ನ ಗೆಲ್ಲಿಸೋದೇ ನನ್ನ ಚಾಲೆಂಜು. ಕಲಬುರಗಿಯಲ್ಲಿ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನೇ ಆದರೂ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂಥದ್ದು ನನ್ನ ಚಾಲೆಂಜು. ನಾನು ನನ್ನ ಮನೆಗೆ ಇದೀಗ ವಾಪಸ್ ಬಂದಿದ್ದು ನನಗೆ ಸಾಕಷ್ಟು ಖುಷಿಯಾಗಿದೆ. ಈ ಹಿಂದೆ ಬಿಜೆಪಿಗೆ ಹೋಗಿ ನಾನು ತಪ್ಪು ಮಾಡಿದ್ದೀನಿ. ಆ ಪಕ್ಷದಲ್ಲಿ ಉಸಿರುಗಟ್ತಾ ಇತ್ತು. 6 ಬಾರಿ ಶಾಸಕರಾಗಿದ್ದಾಗ ನಾನು 4 ಬಾರಿ ಕಾಂಗ್ರೆಸ್ನಿಂದಲೇ ಶಾಸಕನಾಗಿದ್ದೀನಿ. ಇನ್ನು ಬಿಜೆಪಿಯಲ್ಲಿ ಕುಟುಂಬ ಒಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನದೇ ಕುಟುಂಬವನ್ನು ಒಡೆದುಹಾಕಿ ಒಬ್ಬರನ್ನ ನನ್ನ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ನಾನು ಈಗ ಕಾಂಗ್ರೆಸ್ಗೆ ವಾಪಸ್ ಬಂದಿದ್ದೀನಿ ಅಂತ ಮಾಲಿಕಯ್ಯ ಗುತ್ತೇದಾರ್ ಮಾತನಾಡಿದ್ದಾರೆ. ನಮ್ಮ ರಾಧಾಕೃಷ್ಣ ಗೆಲ್ಸೋದೇ ಚಾಲೆಂಜ್. ಮಲ್ಲಿಕಾರ್ಜುನ ಖರ್ಗೆ ಕೈ ಬಲಪಡಿಸೋದೇ ಚಾಲೆಂಜ್. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಚುನಾವಣೆ ಯಶಸ್ವಿಯಾಗಿ ಮಾಡೋದೇ ಚಾಲೆಂಜ್. ಮುಂದೆ ಕಾಲ ತೀರ್ಮಾನ ಮಾಡ್ತದೆ. ಈಗ ನಾನು ಹೇಳೋದು ಭಾಳ ಅಡ್ವಾನ್ಸ್ ಆಗಿ ಹೇಳ್ದಂಗೆ. ಮೇ 7ನೇ ತಾರೀಕು ಮತ ಬಿದ್ದಾಗ ಫಲಿತಾಂಶ ಏನು ಬರ್ತದಲ್ಲ ಸುಮ್ಮನೆ ಆ ಟೈಮ್ನಲ್ಲಿ ಅದರ ಉತ್ತರ ಇದು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೆ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದ್ದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೀನಿ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೇವೆ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ ಎಂ.ಐ. ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೀವಿ. ಮುಂದೆ 89ರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಫಜಲ್ಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿನ್ಮೇಲೆ ದೇವೇಗೌಡ ಪಾರ್ಟಿಯಿಂದ ಆರಿಸಿ ಬಂದಿದ್ದೆ. ಎಂ.ಐ. ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು